ಈಗ ಫ್ಯಾಮಿಲಿ ಮ್ಯಾನ್ ಅಂತ ಈ ರೀತಿ ನಾನು ಮತ್ತೆ ಮತ್ತೆ ಸಾರಿ ಹೇಳ್ತಾ ಇದ್ದೀನಿ. ಇಟ್ಸ್ ಗುಡ್. ಅಂದರೆ ಒಳ್ಳೆ ಸ್ಟೋರು. ತುಂಬ ಖುಷಿ ಆಯಿತು. ನನ್ನ ಗೆಳೆಯರು ಸಂತೋಷ್ ಬಹಳ ವರ್ಷಗಳಿಂದ ಗೊತ್ತು. ಆ್ಯಂಡ್ ಇವಾಗ ಈ ರೀತಿ ಒಂದು ಒಳ್ಳೆ ಎಸ್ಥೆಟಿಕ್ ಸ್ಟೋರ್ ಓಪನ್ ಮಾಡಿರೋದು ನನಗೆ ಭಾಳ ಖುಷಿ. ಆ್ಯಂಡ್ ಫಾರ್ ಫ್ಯಾಮಿಲೀಸ್ ದಿಸ್ ಇಸ್ ಗೋ ಟು ಡೆಸ್ಟಿನೇಷನ್ ಅಂತ ಅನಿಸುತ್ತೆ. ಖುಷಿ ಆಯಿತು. ಹೌದು, ಅದಕ್ಕಿಂತ ಖುಷಿಯಾದ ವಿಷಯ ಇನ್ನೊಂದಿಲ್ಲ. ಆ್ಯಂಡ್ ನಮಗೆ ಪ್ರಪಂಚ ಬೇರೆಯೇ ಇತ್ತು ಮುಂಚೆ. ಈಗ ಅವನು ಹುಟ್ಟಿದ ನಂತರ ಅವನೇ ಪ್ರಪಂಚ ಆಗಿದ್ದಾನೆ. ಸೊ ನಿನ್ನೆ ಅಷ್ಟೇ ನೇಮ್ ರಿವೀಲ್ ಮಾಡಿದ್ವಿ, ವಿಪ್ರ ಎನ್ ಸಿಂಹ ಅಂತ. ಆ್ಯಂಡ್ ತುಂಬ ತುಂಬ ಸಂತೋಷ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ, ಹಾರೈಕೆ, ಆಶೀರ್ವಾದ ಮೇಲಿರಲಿ. ಖಂಡಿತವಾಗ್ಲೂ ಅಂದರೆ ಇಂಡಸ್ಟ್ರಿಗೆ ಲಾಸ್ ಅನ್ನೋ ವಿಚಾರಕ್ಕೆ ಬಂದರೆ ಹಲವಾರು ರೀತಿಯಲ್ಲಿ ಹಲವಾರು ವಿಷಯಗಳಿಂದ ಹಲವಾರು ಆಯಾಮಗಳಿಂದ ಲಾಸು ಪ್ರಾಫಿಟು ಈ ಥರ ನಡೀತಾ ಇರುತ್ತೆ. ಬಟ್ ದರ್ಶನ್ ಸರ್ ಅಂತ ಹೇಳೋದಾದರೆ ನಮ್ಮ ಚಿತ್ರರಂಗದ ಅತಿ ದೊಡ್ಡ ಸೂಪರ್ ಸ್ಟಾರ್. ಅವರ ವಿಷಯದಲ್ಲಿ ಅಂದರೆ ಆಗಿರೋದು ಅದು ಟ್ರಯಲಲ್ಲಿರೋದ್ರಿಂದ, ಅದು ಟ್ರಯಲ್ ಆದಮೇಲೆ ಅದರಿಂದ ಬರ್ತಕ್ಕಂಥ ಎಂಡ್ ರಿಸಲ್ಟ್ ಏನಿದೆ ಅದನ್ನು ನೋಡೇ ನಾವು ಮಾತಾಡಬೇಕಾಗುತ್ತೆ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಮೈಸೆಲ್ಫ್, ನಮಗೆ ನಮ್ಮ ಚಿತ್ರರಂಗದ ಹಿರಿಯ ನಟರಿಗೆ ಹಂಗಾಗೋದು, ಈ ಥರ ವಿಷಯಗಳು ಘಟಿಸೋದು ಯಾವತ್ತೂ ಅದು ಖುಷಿ ಕೊಡುವಂಥ ವಿಷಯ ಅಂತೂ ಅಲ್ಲ. ಬಟ್ ಎಂಡ್ ಆಫ್ ದ ಡೇ ಜಸ್ಟಿಸ್ ಇಸ್ ಸಮಥಿಂಗ್ ದಟ್ ಈಸ್ ಅಬವ್ ಆಲ್. ಜಸ್ಟಿಸ್ಗಿಂತ ಮೇಲೆ ಯಾರಿಲ್ಲ. ಆ್ಯಂಡ್ ಎಲ್ಲಿ ನ್ಯಾಯ ಇರುತ್ತೋ ಅಲ್ಲಿಗೆ ನ್ಯಾಯ ಸಲ್ಲಬೇಕು ಅನ್ನೋದೇ ನಮ್ಮ ಪ್ರಾರ್ಥನೆ. ಆ್ಯಂಡ್ ನಮಗೆ ಆಗಲೇ ಹೇಳ್ದಂಗೆ ಅಂಥ ಒಬ್ಬ ವ್ಯಕ್ತಿಯ, ಅಂಥ ಒಬ್ಬ ನಟನ ಬದುಕಲ್ಲಿ ಈ ಥರದ ಘಟನೆ ಘಟಿಸಿರೋದು ತುಂಬ ದುಃಖಕರ ವಿಷಯ. ಖಂಡಿತವಾಗ್ಲೂ ಯಾವುದೇ ಅಂದರೆ ಎನಿ ಅರೀನಾ ನಮಗೆ ಟಾಪ್ ರಾಸ್, ಈಗ ಪೊಲಿಟಿಕಲಿ ಹೇಳೋದಾದ್ರೆ ಟಾಪ್ ರಾಸ್ ಲೀಡರ್ಗೆ ಏನಾರು ಆದರೆ ಈ ಥರದ ವಿಷಯಗಳು ತುಂಬ ದೊಡ್ಡ ಸಂಚಲನ ಆಗುತ್ತೆ. ಹಾಗೆ ಚಿತ್ರರಂಗದಲ್ಲಿ ದೊಡ್ಡ ಸೂಪರ್ ಸ್ಟಾರ್ಗಾದರೆ ಹಿಂಗಾಗುತ್ತೆ. ಒಂದು ಕುಟುಂಬ ಅಂತ ತಗೊಂಡ್ರೆ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಒಬ್ಬರು ಇದ್ದರೆ ಅವ್ರಿಗೇನಾದ್ರು ಸಮಸ್ಯೆ ಆದರೆ ಅದು ಯಾವಾಗಲೂ ಡಿಸ್ರಪ್ಟ್ಸ್. ಇಟ್ ಈಸ್ ಆಲ್ವೇಸ್ ಕ್ವೆಶ್ಚನ್ ಆಫ್ ಹೌ ವಿ ಕೋಪ್ ಫರ್ದರ್. ಆ್ಯಂಡ್ ಲಾಭ ನಷ್ಟ ಅನ್ನೋದ್ರ ಆಚೆಗೆ ಇಲ್ಲಿ ಒಬ್ಬ ವ್ಯಕ್ತಿಯ, ಒಬ್ಬ ನಟನ ಬದುಕಿನ ಕರಿಯರ್ನ ಪ್ರಶ್ನೆ, ಇನ್ನೊಂದು ಕಡೆ ಒಂದು ಜೀವದ ಪ್ರಶ್ನೆ. ಸೊ ಈ ಥರ ಇರಬೇಕಾದ್ರೆ ಇದು ತುಂಬ ಸೆನ್ಸಿಟಿವ್ ಆಸ್ಪೆಕ್ಟ್. ಇದರಲ್ಲಿ ನಾವು ಲಾಭ ನಷ್ಟಗಳನ್ನ ಹುಡುಕೋದಕ್ಕಿಂತ ಹೆಚ್ಚಿಗೆ ನ್ಯಾಯವನ್ನು ಹುಡುಕಬೇಕಿದೆ, ಅರಿಸಬೇಕಿದೆ. ಆ್ಯಂಡ್ ನ್ಯಾಯ ಯಾರ ಕಡೆ ನ್ಯಾಯ ಇರುತ್ತೋ ಅವ್ರು ನ್ಯಾಯ ದಕ್ಕಲೇಬೇಕು. ಆ್ಯಂಡ್ ನಾವು ಪ್ರೀತಿಸೋ ನಟನಿಗೆ ಹಿಂಗಾಗೋದು ನಮಗೆ ತುಂಬ ಕಷ್ಟ ಕೊಡುತ್ತೆ, ಮನಸ್ಸಿಗೆ ಬೇಜಾರಾಗುತ್ತೆ. ಆ್ಯಂಡ್ ಖಂಡಿತವಾಗ್ಲು ಅವರನ್ನು ನಂಬಿಕೊಂಡು ಒಂದಷ್ಟು ಜನ ನಿರ್ಮಾಪಕರು ಹಣ ಇನ್ವೆಸ್ಟ್ ಮಾಡಿದ್ದಾಗ ಆ್ಯಂಡ್ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಅಲ್ಲಿ ತೊಡಗಿಸ್ಕೊಂಡಿದ್ದಾಗ ಅದು ಡೆಫಿನೆಟ್ಲಿ ಅದೊಂಥರ ಹಿಂಡ್ರೆನ್ಸೇ. ಹೌದು, ನಿಜವಾಗ್ಲೂ ಅದು ಹಿಂಡ್ರೆನ್ಸೆ. ಬಟ್ ಎಸ್, ಅದನ್ನು ಮೀರಿ ನಾವು ಯೋಚನೆ ಮಾಡಬೇಕು. ಆ್ಯಂಡ್ ಇತ್ತೀಚೆಗೆ ಅಂದರೆ ನಾವು ಸೂಪರ್ ಸ್ಟಾರ್ ನಟರ ಸಿನಿಮಾ ಅನ್ನೋದನ್ನ ಮೀರಿ ಯಾರು ಕಲಾವಿದರು ಅಷ್ಟಾಗಿ ಪರಿಚಯನೇ ಇಲ್ಲದೆ ಇರ್ತಕ್ಕಂಥ ಸೂಫ್ರಮ್ಸು ಇಷ್ಟು ದೊಡ್ಡ ಯಶಸ್ಸನ್ನು ಪಡ್ಕೊಂಡಿರೋದು ಇದೆಯಲ್ಲ, ಇದು ತುಂಬ ವೆಲ್ಕಮಿಂಗ್, ವಾರ್ಮ್, ಒಂಥರ ಅದ್ಭುತವಾದ ಒಂದು ವಿಷಯ ನಮ್ಮ ಚಿತ್ರರಂಗದ ಪರವಾಗಿ ಹೇಳೋದಾದರೆ. ಆ್ಯಂಡ್ ಹಳೆ ಬೇರು ಇರಬೇಕು, ಹೊಸ ಚಿಗುರು ಬರ್ತಾ ಇರಬೇಕು. ಆವಾಗಲೇ ಒಂದು ಸ್ವಾಸ್ಥ್ಯ ಅನ್ನೋದಿರುತ್ತೆ ಸಮಾಜದಲ್ಲಾಗಲಿ ಅಥವಾ ಯಾವುದೇ ಸ್ಟ್ರೀಮ್ ಆಗಲಿ, ಯಾವುದೇ ಅರಿನಾ ಆಗಲಿ, ಯಾವುದೇ ಕ್ಷೇತ್ರದಲ್ಲಾಗಲಿ. ಸೊ ಆ ಒಂದು ಕಡೆಗೆ ನಾವೆಲ್ಲರೂ ತುಡಿಬೇಕು, ಅದರ ಕಡೆ ಕೆಲಸ ಮಾಡಬೇಕು. ದಿಸ್ ಇಸ್ ಮೈ ಒಪಿನಿಯನ್. ವಿಪ್ರ ಎನ್ ಸಿಂಹ ಅಂತ. ವಿಪ್ರ ಅದರಲ್ಲಿ ವಿ ಇಂದ ಶುರು ಆಗಿ ಹೆಚ್ಚಿಂದ ಎಂಡ್ ಆಗುತ್ತೆ ಹೆಸರು, ನಮ್ಮಿಬ್ಬರ ಹೆಸರು ಅಫ್ಕೋರ್ಸ್. ಆ್ಯಂಡ್ ಈಸ್ ಆರ್ VIP ಈಸ್ ದಿಸ್ ಫಸ್ಟ್ 3 letters. ಆ್ಯಂಡ್ VI ಅಂದರೆ ವಿಷ್ಣು, HAR ಅಂದರೆ ಹರಾನೂ ಹೌದು, ಈ ಹರಿಪ್ರಿಯನೂ ಹೌದು. ವಿಷ್ಣು ಮತ್ತು ಶಿವನ ಸಮಾಗಮ. ಆದ್ದರಿಂದ ನಮಗೆ ಅದೊಂದು ಅವರ ಅನುಗ್ರಹ ಅಂತ ನಮ್ಮ ಭಾವನೆ. ಆ್ಯಂಡ್ ನಿಮ್ಮ ಪ್ರೀತಿಯ ಆಶೀರ್ವಾದ ಅವನ ಮೇಲಿರಲಿ, ಚೆನ್ನಾಗಿ ಬೆಳೀಲಿ